ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು Next Gen Preschool. Eurokids, India's next gen preschool, making learning fun. Sri Gnana Ganga Pre-Primary, Primary and High School, English Medium. Sri Gnana Ganga High School, NGO Colony, Raichur. John Milton Techno High School, Nursery, LKG, UKG and 1st standard to 10th standard. Address Lingaskur Road, opposite Agriculture University, Raichur. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ ಮೇ 11, 2020 ರಿಂದ ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ AC ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಂತರ್ರಾಜ್ಯ ಜಿಲ್ಲೆಗಳ ಗಡಿ ಪೋಸ್ಟ್ಗಳಲ್ಲಿ ಹೆಚ್ಚುವರಿ ಸಿಬ್ಬಂದಿ ನಿಯುಕ್ತಿ, ಆರೋಗ್ಯ ತಪಾಸಣೆಗೆ ಮುಂದುವರಿಸಲು ರಾಜ್ಯ ಮುಖ್ಯ ಕಾರ್ಯದರ್ಶಿ ಸೂಚನೆ. ಗುಂಜಳ್ಳಿ ಕ್ವಾರಂಟೈನ್ ಕೇಂದ್ರದಲ್ಲಿ ವಿದ್ಯುತ್ ತಂತಿ ತಗುಲಿ ಕಾರ್ಮಿಕ ಸಾವು. ಉತ್ತರ ಪ್ರದೇಶದ 435 ಕಾರ್ಮಿಕರು ತೆರಳಲು ಜಿಲ್ಲಾಡಳಿತದಿಂದ 14 ಬಸ್ ವ್ಯವಸ್ಥೆ. ಬಳ್ಳಾರಿಯಿಂದ ರೈಲು ಮೂಲಕ ಸ್ವರಾಜ್ಯಕ್ಕೆ ತೆರಳಿದ ಕಾರ್ಮಿಕರು. ಸರ್ಕಾರಿ ವಾಹನ ಚಾಲಕರ ಕೇಂದ್ರ ಸಂಘದಿಂದ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ. ಇದ್ದವರು ಇಲ್ಲದವರಿಗೆ ನೆರವಾಗಿ. ಡಾ ಶಿವರಾಜ್ ಪಾಟೀಲ್. ಕಳಪೆ ತೊಗರಿ ಪೂರೈಸಿದ ಗುತ್ತೇದಾರ, ಸರಬರಾಜುದಾರರ ವಿರುದ್ಧ ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲು. ಬುಳ್ಳಾಪುರದಲ್ಲಿ ಮಳೆಗಾಳಿಗೆ ಮನೆ ಬಿದ್ದು ಉರುಳಿ ಬಿದ್ದ ಮರ, ತಪ್ಪಿದ ಅನಾಹುತ. ಮತ್ತು ಗುರುಗುಂಟದಲ್ಲಿ ಸಿಡಿಲು ಬಡಿದು 2 ಎತ್ತುಗಳ ಸಾವು. ಕೇಂದ್ರ ಸರ್ಕಾರ ಘೋಷಿಸಿದ್ದ ಲಾಕ್ಡೌನ್ ಪೂರ್ಣಗೊಂಡಿದ್ದು ಬಹುತೇಕ ಲಾಕ್ಡೌನ್ ಸಡಿಲಗೊಳಿಸಲಾಗಿದೆ. ಅಂತರ್ರಾಜ್ಯ ಜಿಲ್ಲೆಗಳಿಂದ ಪ್ರಯಾಣಿಕರ ಸಂಚಾರ ಪ್ರಾರಂಭವಾಗಿದ್ದು ಸೋಂಕು ಪೀಡಿತರ ಸಂಖ್ಯೆ ಹೆಚ್ಚಳವಾಗುತ್ತಿರುವುದರಿಂದ ಪುನಃ ಗಡಿ ಜಿಲ್ಲೆಗಳ ಪ್ರಯಾಣಿಕರ ಆರೋಗ್ಯ ತಪಾಸಣೆ,
ಸಾಂಸ್ಥಿಕ ಕ್ವಾರಂಟೈನ್ಗೆ ಒಳಪಡಿಸುವುದು ಎಲ್ಲ ದತ್ತಾಂಶಗಳನ್ನು ಸಂಗ್ರಹಿಸಲು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ನೀಡಿದ್ದಾರೆ. ಆಯಾ ಜಿಲ್ಲೆಗಳ ಗಡಿಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿ ತಪಾಸಣೆ ನಡೆಸಿ ಪ್ರಯಾಣಕ್ಕೆ ಅವಕಾಶ ನೀಡಲಾಗುತ್ತಿತ್ತು. ಅಂತರ್ರಾಜ್ಯ ಮತ್ತು ಜಿಲ್ಲೆಗಳ ಪ್ರಯಾಣಕ್ಕೆ ಪಾಸ್ ವ್ಯವಸ್ಥೆ ಮಾಡಲಾಗಿದೆ. ಆದರೂ ವಾಹನ ನಡೆದುಕೊಂಡು ಬರುವವರ ಸಂಖ್ಯೆ ಹೆಚ್ಚಳವಾಗುತ್ತಿರುವುದರಿಂದ ಪ್ರಯಾಣಿಕರ ನಿರ್ದಿಷ್ಟ ಸಂಖ್ಯೆ ಮಾಹಿತಿ ದೊರೆಯದಂತಾಗಿದೆ. ಕಾರಣ ಆಯಾ ಪ್ರಾದೇಶಿಕ ಆಯುಕ್ತರ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜಿಸಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪೋರ್ಟಲ್ಗಳಲ್ಲಿ ದಾಖಲಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಆದೇಶಿಸಿದ್ದಾರೆ. ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಬರುವ ಗಡಿ ಜಿಲ್ಲೆಗಳಲ್ಲಿ ಅಗತ್ಯವಿರುವ ಸಿಬ್ಬಂದಿಗಳನ್ನು ನೇಮಿಸಿ ಪರಿಶೀಲನೆ ನಡೆಸುವ ಕಾರ್ಯವನ್ನು ಪ್ರಾದೇಶಿಕ ಆಯುಕ್ತರು ನಿರ್ವಹಿಸಬೇಕಿದೆ. ಆಯಾ ಜಿಲ್ಲಾಧಿಕಾರಿಗಳು ಕೋವಿಡ್-19 ನಿಯಂತ್ರಣ ಇತರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವುದರಿಂದ ಪ್ರಾದೇಶಿಕ ಆಯುಕ್ತರಿಗೆ ಗಡಿ ಪ್ರಯಾಣಿಕ ಮೇಲುಸ್ತುವಾರಿ ಹೊಣೆಯನ್ನು ನೀಡಲಾಗಿದೆ. ಗಡಿ ರಾಜ್ಯಗಳು ಜಿಲ್ಲೆಗಳಿಂದ ಜನರು ಬೇರೆ ಬೇರೆ ಮಾರ್ಗಗಳಿಂದ ಪ್ರಯಾಣಿಸುತ್ತಿರುವುದರಿಂದ ಜನರನ್ನು ನಿಯಂತ್ರಿಸಲು ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕೃತ ಪರವಾನಗಿ ಪಡೆದವರ ಸಂಚಾರದೊಂದಿಗೆ ಇತರೆ ಮಾರ್ಗಗಳಿಂದ ಜನರು ಪ್ರವೇಶ ಪಡೆಯುವವರ ನಿಗಾ ವ್ಯವಸ್ಥೆ ಸಾಧ್ಯವಾಗದಂತಾಗಿದೆ. ಕಾಲು ರಸ್ತೆ, ನದಿ, ಹಳ್ಳಗಳು, ವಾಹನಗಳಲ್ಲಿ ರಾತ್ರೋರಾತ್ರಿ ಜನರು ಸ್ವಗ್ರಾಮಗಳಿಗೆ ಬರುತ್ತಿದ್ದರೆ ಸಾಂಸ್ಥಿಕ ಕ್ವಾರಂಟೈನ್ ಒಳಪಡಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಇಲ್ಲಿಯವರೆಗೆ ಚೆಕ್ಪೋಸ್ಟ್ಗಳ ಮೇಲುಸ್ತುವಾರಿ ಮಾಡುತ್ತಲಿದ್ದಾರೆ. ಆದರೆ ಜನರು ಕಣ್ತಪ್ಪಿಸಿ ಪ್ರವೇಶ ಪಡೆಯುವುದರಿಂದ ನಿಯಂತ್ರಣ ಸಾಧ್ಯವಾಗದೆ ಸೋಂಕು ಹರಡುವ ಭೀತಿಯನ್ನು ಹೆಚ್ಚಿಸಿದೆ. ಈಗಾಗಲೇ ಹಸಿರು ವಲಯಗಳಲ್ಲಿ ಗುರುತಿಸಿಕೊಂಡಿರುವ ಜಿಲ್ಲೆಗಳಲ್ಲಿಯೂ ಕೊರೋನಾ ಸೋಂಕು ಪತ್ತೆಯಾಗಿ ನಿತ್ಯವೂ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿದೆ. ಸೋಂಕು ನಿಯಂತ್ರಣಕ್ಕೆ ಗಡಿಭಾಗದ ನಿಗಾ ವಹಿಸುವುದು ತುರ್ತು ಅಗತ್ಯವಾಗಿರುವುದರಿಂದ ಕಡ್ಡಾಯ ತಪಾಸಣೆ ನಡೆಸಲು ಸೂಚಿಸಲಾಗಿದೆ. ಜೊತೆಗೆ ಪ್ರಯಾಣಿಸುವ ಪೂರ್ಣ ಮಾಹಿತಿ ದಾಖಲೀಕರಿಸುವ ಕಾರ್ಯ ಪ್ರಾರಂಭಗೊಳ್ಳಬೇಕಿದೆ. ವಿದ್ಯುತ್ ಸ್ಪರ್ಶಿಸಿ ಓರ್ವ ವ್ಯಕ್ತಿ ಮೃತಪಟ್ಟಿರುವ ದಾರುಣ ಘಟನೆ ತಾಲೂಕಿನ ಗುಂಜಳ್ಳಿ ಗ್ರಾಮದಲ್ಲಿ ಕ್ವಾರಂಟೈನ್ ಕೇಂದ್ರದಲ್ಲಿ ನಡೆದಿದೆ. ಗುಂಜಳ್ಳಿ ಗ್ರಾಮದ ಬಡೆಯ ತಂದೆ ನರಸಪ್ಪ ಎಂಬಾತ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ದಾನೆ. ಗುಂಜಳ್ಳಿ ಗ್ರಾಮದ ಶಾಲೆಯಲ್ಲಿ ಕ್ವಾರಂಟೈನ್ ಕೇಂದ್ರ ಸ್ಥಾಪಿಸಲಾಗಿದೆ. ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಗೆ ವಲಸೆಗೆ ಹೋಗಿದ್ದ ಬಡೆಯ ಗ್ರಾಮಕ್ಕೆ ಮರಳಿದ್ದರಿಂದ ಮೇ 9ರಿಂದ ಗ್ರಾಮದ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಕ್ವಾರಂಟೈನ್ ಕೇಂದ್ರದ ಹಿಂದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ಸ್ಥಳಕ್ಕೆ ವಿದ್ಯುತ್ ವೈರ್ ಹಾಕಲಾಗಿತ್ತು. ನಿನ್ನೆ ಭಾರೀ ಗಾಳಿ ಬೀಸಿದ್ದರಿಂದ ವಿದ್ಯುತ್ ವೈರ್ ಹರಿದು ಶಾಲೆ ಕಾಂಪೌಂಡ್ ಮೇಲೆ ಬಿದ್ದಿದ್ದು ವಿದ್ಯುತ್ ಸ್ಪರ್ಶವಾಗಿ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಎಂದು ತಿಳಿದುಬಂದಿದೆ. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ರಿಮ್ಸ್ಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸಿ.ಬಿ. ವೇದಮೂರ್ತಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹರಿಬಾಬು, ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ, ತಹಸೀಲ್ದಾರ್ ಡಾ ಹಂಪಣ್ಣ, ಯರಗೇರ ಸಿಪಿಐ ಚೆನ್ನಯ್ಯ ಹಿರೇಮಠ್ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯಲ್ಲಿ ಇದ್ದ ಉತ್ತರ ಪ್ರದೇಶ ಮೂಲದ 435 ವಲಸೆ ಕಾರ್ಮಿಕರನ್ನು 14 ಬಸ್ಗಳ ಮೂಲಕ ರಾಯಚೂರಿನಿಂದ ಬಳ್ಳಾರಿಯವರೆಗೆ ಪ್ರಯಾಣದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕೈಗೊಂಡಿದೆ. ನಿನ್ನೆ ಮಧ್ಯಾಹ್ನದಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಊಟ, ಉಪಹಾರ ಸಹಿತ ಕಾರ್ಮಿಕರ ಪ್ರಯಾಣ ವ್ಯವಸ್ಥೆಯನ್ನು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಡಳಿತ ಕೈಗೊಂಡಿದೆ. ಕಾರ್ಮಿಕರು ಬೆಳಗಿನ ವೇಳೆ ಬಳ್ಳಾರಿ ತಲುಪಿದ್ದಾರೆ. ಬೆಳಗ್ಗೆ 10 ಗಂಟೆ 45 ನಿಮಿಷಕ್ಕೆ ಬಳ್ಳಾರಿಯಿಂದ ಉತ್ತರ ಪ್ರದೇಶಕ್ಕೆ ರೈಲು ಮೂಲಕ ಪ್ರಯಾಣ ಬೆಳೆಸಿದರು. ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಶ್ರಮ ವಹಿಸಿ ವಲಸೆ ಕಾರ್ಮಿಕರನ್ನು ಉತ್ತರ ಪ್ರದೇಶಕ್ಕೆ ಕಳುಹಿಸಿಕೊಟ್ಟಿದ್ದಾರೆ.
ಈಗ ಜಾಹೀರಾತು. Eurokids, India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Sri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. John Milton Techno High School, Nursery, LKG, UKG and First Standard to 10th Standard. Recognized by Government of Karnataka, State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSE, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact. Address: Lingaspur Road, opposite Agriculture University, Raichur. Mobile number 90351 29938 96322 38227 94495 43549. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2020 SSLC ವಿಷಯಗಳು: ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಕ್ರಾಶ್ ಕೋರ್ಸ್ ಸಬ್ಜೆಕ್ಟ್ಸ್: PUC ಸೈನ್ಸ್, PUC ಕಾಮರ್ಸ್, ITI ಕೋರ್ಸಸ್, ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸಸ್, ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸಸ್. ಫಾರ್ 3 ಸಬ್ಜೆಕ್ಟ್ಸ್ ₹1000 only for completion for courses. Visit Ullala Main Road, Moneshwar Nagar, Jnanajyoti Nagar, Bangalore. Contact 77604 78421 77608 4621 77604 62421.
ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ medium and CBSE students. 6th to 10th standard state English medium and CBSE students. Math, Science, Social Studies, English. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ SSLC students in Kannada, English medium, May 10th to July 31st, 2020. Classes timing morning 7 a.m. to 12 p.m. Fees structure installment facility. Free demo classes 5 days. Subject Math, Science, English, Social Studies. Faculty MA, MCom, MSc, B.Ed, BE, MTech, BDS, BAMS, PhD. Extracurriculum personality development. What next after SSLC? Competitive examination. For each batch, 100 students only. Visit Shreya Academy, Ullala Main Road, Moneshwara Nagar, Jnanajyoti Nagar, Bangalore. Contact 77604 78421, 77608 4621, 77604 62421. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 a.m. to 12:10 p.m. and nursery to 10th standard 9 a.m. to 3:45 p.m. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversations, Montessori methodology, bus facility from home, student teacher ratio 1:20. A group of John Milton Techno High School.
For more details, please contact address Lingaskur Road near Old Check Post, Raichur. Mobile number 903512998 94495435549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Restic-Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm, 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ಜನರಿಗೆ ಇದ್ದವರು ಇಲ್ಲದವರಿಗೆ ನೆರವು ನೀಡುವ ಮೂಲಕ ಔದಾರ್ಯತೆ ಮೆರೆಯಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ಅಸ್ಕಿಹಾಳ ಗ್ರಾಮದಲ್ಲಿ ಸರ್ಕಾರಿ ವಾಹನ ಚಾಲಕರ ಕೇಂದ್ರದಿಂದ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣಾ ಸಮಾರಂಭದಲ್ಲಿ ಕಿಟ್ ವಿತರಿಸಿ ಮಾತನಾಡಿದರು. ವಾಹನ ಚಾಲಕರು ತಮ್ಮ ಕೈಲಾದ ನೆರವಾಗಿರುವುದು ಮಾದರಿ ಕಾರ್ಯವಾಗಿದೆ. ಕಾರ್ಮಿಕರು ಸೇರಿದಂತೆ ದುಡಿಯುವ ಜನರಿಗೆ ಕೆಲಸವಿಲ್ಲದೆ ಆದಾಯವೇ ಇಲ್ಲದಂತಾಗಿದೆ. ಸಂಕಷ್ಟದಲ್ಲಿರುವ ಜನರಿಗೆ ನೆರವಾಗುವ ಕೆಲಸ ಎಲ್ಲರೂ ನಡೆಸಬೇಕಿದೆ. ಇದ್ದವರು ಇಲ್ಲದವರಿಗೆ ನೆರವಾಗಬೇಕಿದೆ ಎಂದರು. ಸರ್ಕಾರ ನೀಡುವ ಸಹಾಯ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗದೇ ಇರುವುದರಿಂದ ನೆರವು ನೀಡಲು ಎಲ್ಲರೂ ಕೈ ಜೋಡಿಸಬೇಕೆಂದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿ.ಬಿ. ವೇದಮೂರ್ತಿ ಮಾತನಾಡಿ, ಪೌರ ಕಾರ್ಮಿಕರು ಕೊರೋನಾ ಸಂಕಷ್ಟದಲ್ಲಿರುವ ನಗರವನ್ನು ಸ್ವಚ್ಛಗೊಳಿಸುವ ಕೆಲಸ ನಿರ್ವಹಿಸಿ ಮಾದರಿಯಾಗಿದ್ದಾರೆ. ಪೌರ ಕಾರ್ಮಿಕರು ಇಲ್ಲದೆ ಹೋದಲ್ಲಿ ಸ್ವಚ್ಛ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಕೊರೋನಾ ಸೋಂಕು ಹರಡದಂತೆ ಪೌರ ಕಾರ್ಮಿಕರಂತೆ ವೈದ್ಯರು, ನರ್ಸ್ಗಳು, ಪೊಲೀಸರು, ಕಂದಾಯ ನೌಕರರು, ಆಶಾ, ಅಂಗನವಾಡಿ ಕಾರ್ಯಕರ್ತೆಯರು ಯೋಧರಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂಥವರನ್ನು ಅನೇಕ ಸಂಘ ಸಂಸ್ಥೆಗಳು ಆಹಾರ ಕಿಟ್ ನೀಡಿ ನೆರವಾಗುತ್ತಿರುವ ವಾಹನ ಚಾಲಕರ ಸಂಘದ ಕಾರ್ಯ ಶ್ಲಾಘನೀಯವಾಗಿದೆ. ಇದು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ತಿಮ್ಮಪ್ಪ ನಾಯಕ್, ಬಲವಂತ್ ರೆಡ್ಡಿ, ಮಾಲಿ ಪಾಟೀಲ್, ರೆಡ್ ಕ್ರಾಸ್ ಸೊಸೈಟಿಯ ದಂಡಪ್ಪ ಬಿರಾದರ್, ಜಿ. ಶ್ರೀನಿವಾಸ್, ವಾಹನ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯಕ್, ಕಾರ್ಯದರ್ಶಿ ಖಜಾಂಚಿ ಗೋವಿಂದ್ ನಾಯಕ್, ಶರಣಪ್ಪ ಪಾಟೀಲ್ ಸೇರಿದಂತೆ ಸಂಘದ ಸದಸ್ಯರು, ಪೌರ ಕಾರ್ಮಿಕರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಪಡಿತರದಾರರಿಗೆ ನೀಡಲಾಗಿರುವ ತೊಗರಿ ಬೇಳೆ ಕಳಪೆ ಪೂರೈಸಿದ ಆರೋಪದ ಮೇಲೆ ನಿಕ್ರೋಮ್ ಸಂಸ್ಥೆಯ ಶಶಿಕುಮಾರ್ ಮತ್ತು ಸರಬರಾಜುದಾರರ ಸುರೇಶ್ ಇಂಡಸ್ಟ್ರೀಸ್ ಕಲಬುರಗಿ ವಿರುದ್ಧ ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಮಾನ್ವಿ ತಾಲೂಕಿಗೆ 184 ಕ್ವಿಂಟಾಲ್ ತೊಗರಿಯನ್ನು ಏಪ್ರಿಲ್ 23ರಂದು ಪೂರೈಕೆ ಮಾಡಿದ್ದು, ಪಟ್ಟಣದ ಆಟೋ ನಗರದಲ್ಲಿರುವ ಮಲ್ಲಿಕಾರ್ಜುನ ಗೋದಾಮಿನಲ್ಲಿ ಸಂಗ್ರಹಿಸಿಡಲಾಗಿತ್ತು. ಆದರೆ ಪೂರೈಕೆ ಮಾಡಿದ ಗುತ್ತಿಗೆ ಏಜೆನ್ಸಿ ನಿಕ್ರೋಮ್ ಸಂಸ್ಥೆಯ ಶಶಿಕುಮಾರ್ ಗುಣಮಟ್ಟ ಪರಿಶೀಲಿಸದ ಮಾಹಿತಿಯನ್ನು ಆಹಾರ ಇಲಾಖೆಗೆ ನೀಡಿರಲಿಲ್ಲ. ಗುಣಮಟ್ಟ ಖಾತ್ರಿ ನೀಡುವಂತೆ ಕೇಳಿದರೆ ಗೋದಾಮು ವ್ಯವಸ್ಥಾಪಕರಿಗೆ ಮತ್ತು ಆಹಾರ ನಿರೀಕ್ಷಕರಿಗೆ ಅವಾಚ್ಯವಾಗಿ ನಿಂದಿಸಿ ಕೈಯಿಂದ ತಳ್ಳಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರು. ಸುರೇಶ್ ಇಂಡಸ್ಟ್ರೀಸ್ ಅವರು ಪೂರೈಸಿದ ತೊಗರಿಬೇಳೆ ಕಳಪೆಯಾಗಿದೆ ಎಂದು ಲಿಖಿತವಾಗಿ ಒಪ್ಪಿಕೊಂಡಿದ್ದರು ಎಂದು ಶಿರಸ್ತೆದಾರರ ಕೆ.ಎಂ. ಬಸವರಾಜ್ ನೀಡಿದ ದೂರಿನ ಮೇರೆಗೆ ಮೇ 5ರಂದು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಕ್ರೋಮ್ ಸಂಸ್ಥೆಯ ಶಶಿಕುಮಾರ್ ಮತ್ತು ಸುರೇಶ್ ಇಂಡಸ್ಟ್ರೀಸ್ ಕಲಬುರಗಿ ವಿರುದ್ಧ ಕಲಂ 504, 353, 420 ಕೇಸ್ಗಳನ್ನು ದಾಖಲಿಸಲಾಗಿದೆ. ಪ್ರಕರಣ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಮೊದಲ ಬಾರಿಗೆ ಟೆಂಡರ್ ರದ್ದುಗೊಳಿಸಿದ್ದು, ಮರು ಟೆಂಡರ್ ಪ್ರಕ್ರಿಯೆ ನಡೆಸಲಾಗಿದೆ. ಹೊಸ ಗುತ್ತಿಗೆ ಏಜೆನ್ಸಿಗಳ ಮೂಲಕ ತಾಲೂಕುಗಳಿಗೆ ತೊಗರಿ ಸರಬರಾಜು ಮಾಡಲಾಗಿದ್ದು, ವಿತರಣೆ ಪ್ರಾರಂಭವಾಗಿದೆ. ಭಾರೀ ಗಾಳಿ, ಗುಡುಗು ಸಿಡಿಲಿಗೆ ಮರವೊಂದು ಮನೆ ಮೇಲೆ ಬಿದ್ದು ಮನೆ ಸಂಪೂರ್ಣ ಹಾನಿಯಾಗಿರುವ ಘಟನೆ ತಾಲೂಕಿನ ಬುಳ್ಳಾಪುರ ಗ್ರಾಮದಲ್ಲಿ ಜರುಗಿದೆ. ನಿನ್ನೆ ರಾತ್ರಿ ಬೀಸಿದ ಭಾರೀ ಗಾಳಿಗೆ, ಮಳೆಗೆ ಮನೆ ಮುಂದೆ ಇದ್ದ ಮರವೊಂದು ನೆಲಕ್ಕುರುಳಿ ಮನೆ ಮೇಲೆ ಬಿದ್ದ ಪರಿಣಾಮ ಮನೆ ಸಂಪೂರ್ಣ ಜಖಂಗೊಂಡಿದೆ. ಆದರೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಈ ಅನಾಹುತ ಸಂಭವಿಸಿದೆ. ಇಲ್ಲದಿದ್ದರೆ ದೊಡ್ಡ ಹಾನಿ ಸಂಭವಿಸುತ್ತಿತ್ತು. ಗುರಮಸ ಮುಕ್ಕಣ್ಣ ಎಂಬುವವರಿಗೆ ಸೇರಿದ ಮನೆ ಮೇಲೆ ಮರ ಬಿದ್ದಿದೆ.
ಸಂಬಂಧಪಟ್ಟ ಅಧಿಕಾರಿಗಳು ಸಮೀಕ್ಷೆ ಮಾಡಿ ಮನೆ ಬಿದ್ದಿರುವ ಗುರುಮಸ ಮಕ್ಕಣ್ಣ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸಮೀಕ್ಷೆ ಮಾಡಿ ಮನೆ ಬಿದ್ದಿರುವ ಗುರುಮಸ ಮುಕ್ಕಣ್ಣ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ನಿನ್ನೆ ಅನಾರೋಗ್ಯದಿಂದ ಸಾವನ್ನಪ್ಪಿದ ಸಿಪಿಐಎಂ ಪಕ್ಷದ ಪಾಟೀಲ್ ಬ್ಯೂರೋ ಸದಸ್ಯ ಹಾಗೂ ಎಐಕೆಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಕೆ ವರದರಾಜನ್ ಅವರಿಗೆ ಸಿಪಿಐಎಂ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಮಾತನಾಡಿ, ವರದರಾಜನ್ ಅವರ ಅಕಾಲಿಕ ಮರಣದಿಂದ ದೇಶದ ಎಡ ಚಳುವಳಿಗೆ ಮತ್ತು ದೇಶದ ರೈತರ ಚಳುವಳಿಗೆ ತುಂಬಾ ನಷ್ಟವಾಗಿದೆ. ಅವರು ಸುಮಾರು 20 ವರ್ಷಗಳು ಅಖಿಲ ಭಾರತ ಕಿಸಾನ್ ಸಭಾದ ಕಾರ್ಯದರ್ಶಿಯಾಗಿ ಸಿಪಿಐಎಂ ಪಕ್ಷದ ಕರ್ನಾಟಕ ರಾಜ್ಯ ಉಸ್ತುವಾರಿಯಾಗಿ ಕೆಲಸ ಮಾಡಿ ರಾಜ್ಯ ಎಡ ಚಳುವಳಿಗಳಿಗೆ ಅವರ ಕೊಡುಗೆ ಅಪಾರವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಡಿಎಸ್ ಶರಣಬಸವ, ಶ್ರೀಧರ್, ಎಂಕಪ್ಪ, ಜಿಲಾನಿ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಡೆಂಗು ದಿನಾಚರಣೆಯನ್ನು ನಗರದ ಬೋಳಮಾನದೊಡ್ಡಿ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಗೃಹದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಲೇರಿಯಾ ತಾಂತ್ರಿಕ ಮೇಲ್ವಿಚಾರಕಿ ಸಂಧ್ಯಾ ಅವರು ಮಾತನಾಡಿ, ಕೊರೋನಾ ಹಿನ್ನೆಲೆ ವಲಸೆ ಕಾರ್ಮಿಕರು ಇರುವ ಕ್ವಾರಂಟೈನ್ನಲ್ಲಿದ್ದವರಿಗೆ ಡೆಂಗು ಜ್ವರ ಹೇಗೆ ಹರಡುತ್ತದೆ, ಅದನ್ನು ನಾವು ಯಾವ ರೀತಿ ತಡೆಯಬೇಕು ಮತ್ತು ಅಗತ್ಯ ಮುಂಜಾಗೃತಾ ಕ್ರಮ ಕೈಗೊಳ್ಳಬೇಕು ಎಂಬುದರ ಕುರಿತು ತಿಳಿಸಲಾಯಿತು. ಡೆಂಗು ಜ್ವರ ಈಡಿಸ್ ಈಜಿಪ್ಟ್ ಎಂಬ ಸೋಂಕಿತ ಸೊಳ್ಳೆ ಕಚ್ಚುವುದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಪ್ರಾರಂಭದಲ್ಲಿ ನೀರಿನಲ್ಲಿ ಬಾಲಹುಳು ಆಗುತ್ತವೆ. ಅದು 1 ವಾರ ಕಳೆದ ನಂತರ ಸೊಳ್ಳೆಯಾಗಿ ಉತ್ಪತ್ತಿಯಾಗುತ್ತದೆ. ಇದು ಸ್ವಚ್ಛ ನೀರಿನಲ್ಲಿ ಜೀವಿಸುತ್ತದೆ ಎಂದರು. ಕಿರಿಯ ಆರೋಗ್ಯ ಸಹಾಯಕರು ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಲಾರ್ವಾ ಸಮೀಕ್ಷೆ ಕೈಗೊಳ್ಳುತ್ತಿದ್ದಾರೆ. ಯಾವುದಾದರೂ ಮನೆಯಲ್ಲಿ ಲಾರ್ವಾ ಪತ್ತೆಯಾದರೆ ಆ ನೀರನ್ನು ಸ್ವಚ್ಛಗೊಳಿಸುವಂತೆ ತಿಳಿಸಿದ್ದಾರೆ. ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಡೆಂಗು ಜ್ವರದ ಬಗ್ಗೆ ಮುಂಜಾಗೃತಾ ಕ್ರಮದ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ರಂಗರಾವ್ ಕುಲಕರ್ಣಿ ಸೇರಿದಂತೆ ಇತರರು ಇದ್ದರು. ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಹೊರವಲಯದಲ್ಲಿ ಶನಿವಾರ ರಾತ್ರಿ 8 ಗಂಟೆಗೆ ಭಾರೀ ಮಳೆ ಹಾಗೂ ಸಿಡಿಲು ಬಡಿದು 2 ಎತ್ತುಗಳು ಸಾವನ್ನಪ್ಪಿದ ಘಟನೆ ನಡೆದಿದೆ. ಮೊಯ್ನುದ್ದೀನ್ ಬಡೇಸಾಬ್ ತೋಗ್ಲೇರ್ ಎಂಬುವವರಿಗೆ ಸೇರಿದ 2 ಎತ್ತುಗಳು ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ಪಶು ವೈದ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತರ್ರಾಜ್ಯ ಜಿಲ್ಲೆಗಳ ಗಡಿ ಪೋಸ್ಟ್ಗಳಲ್ಲಿ ಹೆಚ್ಚುವರಿ ಸಿಬ್ಬಂದಿ ನಿಯುಕ್ತಿ, ಆರೋಗ್ಯ ತಪಾಸಣೆಗೆ ಮುಂದುವರಿಸಲು ರಾಜ್ಯ ಮುಖ್ಯ ಕಾರ್ಯದರ್ಶಿ ಸೂಚನೆ. ಗುಂಜಳ್ಳಿ ಕ್ವಾರಂಟೈನ್ ಕೇಂದ್ರದಲ್ಲಿ ವಿದ್ಯುತ್ ತಂತಿ ತಗುಲಿ ಕಾರ್ಮಿಕ ಸಾವು. ಉತ್ತರ ಪ್ರದೇಶದ 435 ಕಾರ್ಮಿಕರು ತೆರಳಲು ಜಿಲ್ಲಾಡಳಿತದಿಂದ 14 ಬಸ್ ವ್ಯವಸ್ಥೆ. ಬಳ್ಳಾರಿಯಿಂದ ರೈಲು ಮೂಲಕ ಸ್ವರಾಜ್ಯಕ್ಕೆ ತೆರಳಿದ ಕಾರ್ಮಿಕರು. ಸರ್ಕಾರಿ ವಾಹನ ಚಾಲಕರ ಕೇಂದ್ರ ಸಂಘದಿಂದ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ. ಇದ್ದವರು ಇಲ್ಲದವರಿಗೆ ನೆರವಾಗಿ. ಡಾ ಶಿವರಾಜ್ ಪಾಟೀಲ್. ಕಳಪೆ ತೊಗರಿ ಪೂರೈಸಿದ ಗುತ್ತೇದಾರ, ಸರಬರಾಜುದಾರರ ವಿರುದ್ಧ ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲು. ಬುಳ್ಳಾಪುರದಲ್ಲಿ ಮಳೆಗಾಳಿಗೆ ಮನೆ ಬಿದ್ದು ಉರುಳಿ ಬಿದ್ದ ಮರ, ತಪ್ಪಿದ ಅನಾಹುತ. ಮತ್ತು ಗುರುಗುಂಟದಲ್ಲಿ ಸಿಡಿಲು ಬಡಿದು 2 ಎತ್ತುಗಳ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
Next, India's next gen preschool, making learning fun. Sri Gnana Ganga Pre-Primary, Primary and High School English Medium. Sri Gnana Ganga High School, NGO Colony, Raichur. John Milton Techno High School, Nursery, LKG, UKG and First Standard to 10th Standard. Address Lingaskur Road, opposite Agriculture University, Raichur. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ ಮೇ 11, 2020 ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ AC ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ near Old Check Post, Raichur. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur.